ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ NSBK ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಸ್ಪೆಷಲಾಗಿ ಒಂದು ರೆಸಿಪಿ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಆಗಿ ಎಣ್ಣೆ ಬದನೆಕಾಯಿ ಪಲ್ಯ ಮಾಡಬೇಕಾದ್ರೆ ಮೊದಲು ಬದನೆಕಾಯಿ ಚೆನ್ನಾಗಿ ತೊಳೆದು ಹುರ್ಕೊಂಡು ಇರಬೇಕು. ಯಾವ ರೀತಿ ಅಂದರೆ ಈ ರೀತಿ. ಅದಕ್ಕೆ ಒಂದು ಟೊಮೊಟೆ ಮತ್ತು ಉಳ್ಳಾಗಡ್ಡಿ, ಹಾಗೆ ಆ ಪಲ್ಯಕ್ಕೆ ಬೇಕಾಗಿರ್ತಂಥ ಪುಡಿ ಅಚ್ಚ ಮೆಣಸಿನ್ಕಾಯಿ ಹಾಕ್ಬೋದು ಅಥವಾ ಹಸಿಮೆಣಸಿನ್ಕಾಯಿ ಹಾಕ್ಬೋದು. ನಾನು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ. ಇದು ಹಸಿಮೆಣಸಿನ್ಕಾಯಿ ರುಬ್ಕೊಂಡು ಬರ್ತೀನಿ. ಇದಕ್ಕೆ ಮಸಾಲೆ ಏನಪ್ಪ ಅಂದರೆ ಖಾರ ಒಂದು ಸ್ವಲ್ಪ ಶೇಂಗಾ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಚಟ್ನಿ ಅಪ್ಲೈ ಮಾಡಿಕೊಂಡು ಆ ಚಟ್ನಿ ಯಾವ ಥರ ಬದ್ನೆಕಾಯಿ ತುಂಬ್ತಾ ಇದ್ದೀನಪ್ಪ ಅಂತಂದರೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ನಾವು ಬದ್ನೆಕಾಯಿ ಹೊಳಿತೀವಲ್ಲ ಅದರೊಳಗೆ ನಾವು ಈ ಮಾಡಿರ್ತಕ್ಕಂಥ ಒಂದು ಪುಡಿಯನ್ನು ನೀರಿನಲ್ಲಿ ನೆನೆಸ್ಕೊಂಡು ತುಂಬಬೇಕು. ತುಂಬಿದಾದ ತಕ್ಷಣ ಯಾವ ರೀತಿಯಪ್ಪ ಅಂತಂದರೆ ನೋಡಿ ಮುಂದೆ. ಆಮೇಲೆ ನಾವು ಮೊದಲು ಬದನೆಕಾಯಿ ಹುರ್ಕೊಂಡಿದ್ದೇವೆ. ಅದು ಯಾವ ರೀತಿ ಅಂದರೆ ಟೊಮೊಟೆ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲ ಪಾಣೆ ಕೊಡಬೇಕು. ಸ್ವಲ್ಪ 2 ಸ್ಪೂನಷ್ಟು ಚಮಚ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡು ಪಾಣೆ ಕೊಟ್ಟಾದ ನಂತರ ಅವೇನು ನಾವು ಎಣ್ಣೆ ಬದನೆಕಾಯಿ ಪುಡಿಯನ್ನು ತುಂಬ್ಕೊಂಡಿರ್ತಿದ್ದೀವಲ್ಲ ಆ ಪುಡಿಯನ್ನು ನಾವು ಏನು ಮಾಡಬೇಕು, ಪಾಣೆ ಕೊಟ್ಟಿದ ನಂತರ ಅದರಲ್ಲಿ ಅದು ಹಾಕಬೇಕು. ಹಾಕಿದಾದ ನಂತರ ನೋಡಿ ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ಥರ ಸ್ವಲ್ಪ ಚಮಚೆಯಿಂದ ತಿಳ್ಕೊಳ್ಬೇಕು. ತಿಳ್ಕೊಂಡ ಕಾರಣಕ್ಕೆ ಇನ್ನೂ ಅದು ಏನು ನಾವು ಬೀಸಿರ್ತಕ್ಕಂಥ ಒಂದು ಪುಡಿ ಅಥವಾ ಶೇಂಗದು ಪುಡಿ ಇರ್ತದಲ್ಲ ಆ ಪುಡಿ ಒಂದು ಸ್ವಲ್ಪ ಗಟ್ಟಿ ಆಯ್ತಪ್ಪ ಅಂತಂದರೆ ಅದಕ್ಕೆ ಸ್ವಲ್ಪ ನೀರು ಮಿಕ್ಸನ್ನು ಮಾಡಿ ನಾವು ಏನು ಮಾಡಬೇಕು, ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಅದಕ್ಕೆ ನೀರು ಹಾಕ್ಕೊಂಡಾದ ನಂತರ ಪುಡಿ ಯಾವ ರೀತಿ